ಈಗ ನೀವು ಯಾರು ಗಿಫ್ಟ್ ತಗೋತೀರಾ? ಯಾರು ಕೊಟ್ಟಿದ್ದನ್ನ ರೂಮಲ್ಲಿ ಹಾಕ್ತೀರಾ? ಇಬ್ಬರು ಪ್ರೀತಿಯಿಂದ ಸೀರೆ ತಂದು ಕೊಟ್ಟಾಗ ಉಟ್ಕೊಂಡವಳು ನಾನು. ಅಂಥದ್ರಲ್ಲಿ ಈ ಗಿಫ್ಟ್ ತೊಗೊಳ್ದೇ ಇರ್ತೀನ? ನನಗೆ ನೀವೆಲ್ಲರೂ ಒಂದೇ. ಪ್ರೀತಿಯಿಂದ ತಂದಿದ್ದೀರ ಅಂದಮೇಲೆ ಇದನ್ನು ತೊಗೊಳ್ದೇ ಇರ್ತೀನ? ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದೇ ರೂಮಲ್ಲಿ ಒಂದೇ ಥರ ಎರಡೆರಡು ಫೋಟೋ ಹಾಕೋದಾ? ಬೇಡ ಬೇಡ ಅಮ್ಮ, ನಾನು ಕೊಟ್ಟಿರೋ ಫೋಟೋ ಮಾತ್ರ ಹಾಕಿ. ಅದ್ಯಾಕೆ? ನಾನು ಕೊಟ್ಟಿರೋದು ಹಾಕ್ಬೋದಲ್ಲ, ಅವ್ರು ನನ್ನಮ್ಮ. ಅವರು ನನಗೂ ಅಮ್ಮನೇ. ಅವ್ರು ಹೇಳಿದ್ರಲ್ಲ ನಾವೆಲ್ಲರೂ ಒಂದೇ ಅಂತ. ಹಾಗಾಗಿ ನಾನು ಮೊದಲು ಗಿಫ್ಟ್ ಮಾಡಿರೋ ಫೋಟೋ ಅಮ್ಮ, ನೀವು ನನ್ನ ಫೋಟೋನೇ ಹಾಕಿ. ಮೊದಲು ನೀವು ಗಿಫ್ಟ್ ಮಾಡಿರೋ ಫೋಟೋನೇ ಅವ್ರು ತಗೊಂಡಿದ್ದಾರಲ್ವಾ, ಅದಕ್ಕೆ ನೀವು ಖುಷಿ ಪಡಿ. ರೂಮಲ್ಲಿ ನಾನು ಕೊಟ್ಟಿದ್ದ ಫೋಟೋ ಹಾಕ್ಲಿ, ಅದಕ್ಕೆ ನಾನು ಖುಷಿ ಪಡ್ತೀನಿ. ಅಯ್ಯೋ, ಏನ್ ನೀವಿಬ್ರು ಈ ವಿಷಯಕ್ಕೆ ಜಗಳ ಆಡ್ತಾ ಇದ್ದೀರಾ? ಅಯ್ಯೋ, ಜಗಳ ಆಡಲಿ ಬಿಡಿ. ಅಣ್ಣ ತಮ್ಮಂದ್ರು ಕೋಳಿ ಜಗಳ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಓಕೆ, ನಿಮ್ಮಿಬ್ಬರಿಗೆ ನಾನೊಂದು ಟಾಸ್ಕ್ ಕೊಡ್ತೀನಿ. ನಿಮ್ಮಿಬ್ಬರಲ್ಲಿ ಮೊದಲು ಹೋಗಿ ಯಾರು ನಮ್ಮ ರೂಮಲ್ಲಿ ಫೋಟೋ ಹಾಕ್ತಿರೋ ಆ ಫೋಟೋ ಇರುತ್ತೆ, ಸರಿನಾ? ಒಳ್ಳೆ ಐಡಿಯಾ ಇದು. ಮೊದಲು ರೂಮ್ಗೆ ಹೋಗಿ ಯಾರು ಫೋಟೋ ಹಾಕ್ತಾರೆ ಅಂತ ನೋಡೋಣ. ಇಬ್ರು ಓಡಕ್ ರೆಡಿನಾ? ಹೊರಡಿ ಮತ್ತೆ. ಹಾಗಂತ ನಾನು ಸುಮ್ಮನಿರಲ್ಲ ಅಕ್ಕ. ಅವನನ್ನಂತೂ ನಾನು ಬಿಡಲ್ಲ. ಅವನನ್ನ ನೆಮ್ಮದಿಯಾಗಿರೋಕ್ ಬಿಟ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ನನಗೆ ಗೊತ್ತು. ನನ್ನ ಮಗಳ ಮದುವೆ ಆಗೋವರೆಗೂ ನಾನು ತಾಳ್ಮೆಯಿಂದ ಇರ್ತೀನಿ. ನನ್ನ ಮಗಳ ಮದುವೆ ಆಗಬೇಕು ಅಂದರೆ ಆ ತುಳಸಿ ಮನೆಯಿಂದ ಆಚೆ ಹೋಗಲೇಬೇಕು. ಏನು ಮಾಡಲಿ? ನನಗೇನು ಮಾಡಲಿ ಅಕ್ಕ? ನನಗೇನಾದರೂ ದಾರಿ ತೋರಿಸು. ತುಳಸಿನ ಮನೆಯಿಂದ ಆಚೆ ಹಾಕೋದು ಕಷ್ಟ ನಿಜ. ಬೀಗರು ಈ ಮದುವೆನ ಬೇಡ ಅಂತಿರೋದು ತುಳಸಿ ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ತಾನೆ. ತುಳಸಿನ ಮನೆಯಿಂದ ಆಚೆ ಕಳಿಸೋದ್ರ ಬದಲು ಅವಳು ಹೊಟ್ಟೆಲಿರೋ ಮಗುನೇ ಇಲ್ಲ ಅನ್ನಿಸ್ಬಿಟ್ರೆ ಆಗ ಯಾವ ತೊಂದರೆಗಳು ಇರಲ್ಲ, ಯಾರಿಂದಲೂ ಮುಜುಗರ ಅನುಭವಿಸ್ಬೇಕಾಗೂ ಇರಲ್ಲ. ಎಸ್, ಇದೇ ಸರಿಯಾದ ದಾರಿ. ನನ್ನ ಹೆಸರು ಅನ್ನಪೂರ್ಣಮ್ಮ ಅಂತ, ಈ ಆಶ್ರಮದ ವಾರ್ಡನ್. ನನ್ನಿಂದ ಏನಾಗಬೇಕು ನಿಮಗೆ? ನನ್ನ ಹೆಸರು ಜನಾರ್ದನ್ ಅಂತ. ನಿಮ್ಮ ಆಶ್ರಮದ ಬಗ್ಗೆ ಭಾಳ ಕೇಳಿದ್ದೀನಿ. ನೀವು ತುಂಬ ಜನ ಅನಾಥ ಮಕ್ಕಳಿಗೆ ಜೀವನ ಕೊಟ್ಟಿದ್ದೀರ. ಅದು ತುಂಬ ಪುಣ್ಯವಾದ ಕೆಲಸ ಅಮ್ಮ. ಅದಕ್ಕೋಸ್ಕರ ನಾನು ನಿಮ್ಮ ಆಶ್ರಮಕ್ಕೆ ಒಂದು ಸ್ಮಾಲ್ ಡೊನೇಷನ್ ಕೊಡೋಣ ಅಂತ ಬಂದಿದ್ದೀನಿ ಅಮ್ಮ. ಇದ್ರಲ್ಲಿ 5 lakhs ಇದೆ. ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮ್ಮಂಥವರಿಂದ ನಮ್ಮ ಆಶ್ರಮದ ಮಕ್ಕಳು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಾರೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಹೌದು, ಆ ದೇವರು ನಂಗೆ ಒಳ್ಳೇದು ಮಾಡಲೇಬೇಕು. ನಾನು ಆ ನಿರೀಕ್ಷೆಯಲ್ಲೇ ಇದ್ದೀನಿ. ನಾನು ನನ್ನ ಮಗಳನ್ನ ತುಂಬ ಚಿಕ್ಕವಳಿದ್ದಾಗ ಕಳ್ಕೊಂಡೆ. ಇವತ್ತು ಅವಳ ನೆನಪಲ್ಲೇ ಪ್ರತಿದಿನ ಅವಳು ಹುಡುಕ್ತಾ ಇದ್ದೀನಿ. ಅವಳು ಸಿಗ್ತಾಳೆ ಅನ್ನೋ ಆಸೆ ಮನಸ್ಸಲ್ಲಿದೆ. ಅದಕ್ಕೋಸ್ಕರನೇಮ್ಮ ನಾನು ಎಲ್ಲ ಅನಾಥಾಶ್ರಮಕ್ಕೂ ನನ್ನ ಕೈಲಾಗಿದ್ದು ಸಹಾಯ ಮಾಡ್ತಿದ್ದೀನಿ. ಆ ಪುಣ್ಯದಿಂದಾರು ನನ್ನ ಮಗಳು ನನಗೆ ಸಿಗಬೇಕು. ಓ, ನೀವು ನಿಮ್ಮ ಮಗಳು ಕಳ್ಕೊಂಡಿದ್ದೀರಾ? ಆದಷ್ಟು ಬೇಗ ನಿಮ್ಮ ಮಗಳು ನಿಮಗೆ ಸಿಗಲಿ ಸರ್. ಥ್ಯಾಂಕ್ಸ್ ಅಮ್ಮ. ನಿಮ್ಮಿಂದ ನನಗೊಂದು ಚಿಕ್ಕ ಹೆಲ್ಪ್ ಆಗಬೇಕು. ಹೇಳಿ ಸರ್, ಏನಾಗಬೇಕಿತ್ತು? ಪೂರ್ಣಿ ಅನ್ನೋ ಹುಡುಗಿ, ಅದೇ ನಮ್ಮ ಮಾಧವನ ಸೊಸೆ. ಆ ಹುಡುಗಿ ನಿಮ್ಮ ಆಶ್ರಮದಲ್ಲಿ ತಾನೇ ಬೆಳೆದಿತ್ತು. ಆ ಹುಡುಗಿ ಬಗ್ಗೆ ನಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ಪೂರ್ಣಿ ಬಗ್ಗೆನಾ? ಪೂರ್ಣಿ ನಿಮ್ಗೇನಾಗಬೇಕು? ಮಾಧವ ಅವರು ನನ್ನ ಬೀಗರು. ನನ್ನ ಮಗಳನ್ನೂ ಆ ಮನೆಗೆ ಕೊಟ್ಟಿರೋದು. ನನ್ನ ಮಗಳು ಆ ಮನೆ ಸೊಸೆ ಆದಮೇಲೆ ಆ ಮನೆ ಸೊಸೆ ಆಗಿದ್ದ ಪೂರ್ಣಿನೂ ನನ್ನ ಮಗಳೇ ಅಲ್ವಾ? ಅಂದರೆ
ಇವರು ವಂಜವ್ರ ಗಂಡನ? ಸರ್ ಒಂದೇ ಒಂದು ನಿಮಿಷ ಬರ್ತೀನಿ. ಯಾಕಮ್ಮ ಏನಾಯ್ತು? ಬರ್ತೀನಿ ಸರ್, ಏನಿಲ್ಲ, ಈಗಲೇ ಬರ್ತೀನಿ. ಹಲೋ ಅಮ್ಮ, ನಮಸ್ಕಾರ. ನಾನು ಅನ್ನಪೂರ್ಣ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಹೇಳಿ ಅನ್ನಪೂರ್ಣ ಅವರೇ. ಅಂದಾಗೆ ನಿಮ್ಮ ಯಜಮಾನ್ ಹೆಸರೇನು? ಜನಾರ್ದನ್ ಅಂತ. ಯಾಕೆ? ವಂಚಮ್ಮ, ನಿಮ್ಮ ಯಜಮಾನರು ನನ್ನ ಜೊತೆ ಮಾತಾಡೋದಕ್ಕೆ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಪೂರ್ಣಿ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಏನು? ಪೂರ್ಣಿ ಬಗ್ಗೆನಾ? ಹಾಂ. ಅಯ್ಯೋ ದೇವ್ರೆ, ಅವ್ರು ಹೇಗೆ ಅಲ್ಲಿಗೆ ಬಂದರು? ನೋಡಿ, ದಯವಿಟ್ಟು ಪೂರ್ಣಿ ಬಗ್ಗೆ ಅವ್ರಿಗೇನು ಹೇಳೋಕೆ ಹೋಗ್ಬೇಡಿ. ನಿಮಗೆ ಕೈ ಮುಗ್ದು ಬೇಡ್ಕೊತೀನಿ. ನೀವೇನಾದರೂ ಪೂರ್ಣಿ ಬಗ್ಗೆ ಅವ್ರಿಗೆ ಹೇಳಿದ್ರೆ ಪೂರ್ಣಿ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ. ಯೋಚನೆ ಮಾಡಬೇಡಿ ವಂಜ ಅವರೇ. ಪೂರ್ಣಿ ನಮ್ಮ ಆಶ್ರಮದ ಮಗು. ನನಗೆ ಮಗಳಿದ್ದಾಗೆ. ಅವಳು ನೆಮ್ಮದಿ ಹಾಳಾಗೋಂಥ ಕೆಲಸನ ನಾನು ಯಾವತ್ತೂ ಮಾಡಲ್ಲ. ಅವಳಿಗೆ ಒಳ್ಳೇದಾಗತ್ತೆ ಅಂದರೆ ನಾನು ಏನು ಮಾಡೋದಕ್ಕೂ ಸಿದ್ಧ. ನಿಮ್ಮ ಯಜಮಾನರು ನನಗೆ ಹಣದ ಆಸೆ ತೋರಿಸ್ತಾ ಇದ್ದಾರೆ, ಹಾಗಂತ ನಾನು ನನ್ನ ಮಗು ಜೀವನ ಜೊತೆ ಆಟಾಡಲ್ಲ. ಥ್ಯಾಂಕ್ ಯು ಅನ್ನಪೂರ್ಣ ಅವರೇ, ಥ್ಯಾಂಕ್ ಯು.